ಬೆಂಗಳೂರಿನಲ್ಲಿ ದಿನೇ ದಿನೇ ಇವಿ ಬಸ್ಗಳ ಭೀತಿ ಹೆಚ್ಚಾಗ್ತಾ ಇದೆ. ಇವಿ ಬಸ್ ಅಪಘಾತದ ಹಿಂದೆ ಆಘಾತಕಾರಿ ವಿಚಾರಗಳು ಅಡಗಿವೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಇವಿ ಬಸ್ಗಳು ಆತಂಕ ಸೃಷ್ಟಿಸುತ್ತಿದೆ. ಯಮಸ್ವರೂಪಿ ಇವಿ ಬಸ್ಗಳ ಅಕ್ಕಪಕ್ಕ ಸಂಚರಿಸೋದಕ್ಕೂ ಜನ ಭಯಪಡುವಂತಹ ಪರಿಸ್ಥಿತಿ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಇದ್ರೂ ಕೂಡ ಇವಿ ಬಸ್ಗಳಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಅಪಘಾತ ಆಗ್ತಿರೋದೇಕೆ ಎನ್ನುವಂತಹ ಪ್ರಶ್ನೆ ಇದೆ. ನಗರದಲ್ಲಿ 1650ರಿಂದ 1700 ಇವಿ ಬಸ್ಗಳು ಪ್ರತಿದಿನ ಸಂಚರಿಸುತ್ತಿವೆ. 3000 ಚಾಲಕರು ಈ ಬಸ್ಗಳನ್ನ ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಈ ಇವಿ ಬಸ್ ಅಪಘಾತದ 5 ಪ್ರಮುಖ ಕಾರಣಗಳನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಈ ಇವಿ ಬಸ್ಗಳಿಂದ ಆಗ್ತಿರುವಂತಹ ಅಪಘಾತಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಕಾರಣ ಚಾಲಕರ ನೇಮಕಾತಿಯಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಎರಡನೇ ಕಾರಣ ಇವಿ ಬಸ್ಗಳ ಚಾಲಕರಿಗೆ ತರಬೇತಿಯ ತೀವ್ರ ಕೊರತೆ ಇದೆ. ಸರಿಯಾದ ತರಬೇತಿಯನ್ನು ನೀಡದೆ ಅವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗ್ತಾ ಇದೆ. ಮೂರನೇ ಕಾರಣ ಇವಿ ಬಸ್ ಚಾಲಕರಿಗೆ ಸಿಟಿ ರಸ್ತೆಗಳ ಅನುಭವ ಇರಲ್ಲ. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಇದೆ. ಇನ್ನು ನಾಲ್ಕನೇ ಕಾರಣ ಚಾಲಕರಿಗೆ ಹೆಲ್ತ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳದಿರೋದು. ಐದನೇ ಕಾರಣ ಮಳೆಗಾಲದಲ್ಲಿ ಬ್ಯಾಟರಿ ಸಮಸ್ಯೆ ನಿಯಂತ್ರಿಸುವಂತಹ ಕೊರತೆ ಇದೆ. ಈ 5 ಪ್ರಮುಖ ಕಾರಣಗಳಿಂದ ಇವಿ ಬಸ್ಗಳಿಂದ ಆಗ್ತಿರುವಂತಹ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇವಿ ಬಸ್ಗಳು ಅಂದ್ರೆ ಜನರು ಇವಿ ಬಸ್ಗಳ ಹಿಂದೆ ಮುಂದೆ ಅಥವಾ ಅಕ್ಕಪಕ್ಕ ಸಂಚರಿಸೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ. ಯಾಕಂದ್ರೆ ಇವಿ ಬಸ್ಗಳಿಂದ ಆಗ್ತಿರುವಂತಹ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವೆಲ್ಲ ಕಾರಣಗಳಿಂದ ಈ ಇವಿ ಬಸ್ಗಳ ಅಪಘಾತ ಆಗ್ತಾ ಇದೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನಾವು ಪದೇ ಪದೇ ಈ ಒಂದು ವಿಚಾರವನ್ನ ಗಮನಿಸ್ತಾ ಇದೀವಿ. ಅಂದ್ರೆ ಬಿಎಂಟಿಸಿಯಿಂದ ಯಾವಾಗೆಲ್ಲ ಅಪಘಾತ ಆಗಿತ್ತೋ ಹಾಗೆಲ್ಲ ನಮಗೆ ಕೇಳಿಸ್ತಾ ಇರುವಂತದ್ದು ಇವಿ ಬಸ್ ನಿಂದ ಅಪಘಾತ ಆಗತ್ತೆ ಅನ್ನುವಂತಹ ಒಂದು ವಿಚಾರ ಹೊರ ಬರ್ತಾ ಇರುವಂತದ್ದು. ಬೆಂಗಳೂರಲ್ಲಿ ಸರಿಸುಮಾರು 1650ರಿಂದ 1700 ಇವಿ ಬಸ್ಗಳನ್ನ ನೋಡ್ಬೋದು. ಅದಕ್ಕೆ ಸುಮಾರು 3000 ಡ್ರೈವರ್ಸ್ ಗಳಿದಾವೆ. ಆದ್ರೆ ಇಲ್ಲಿ ಏನ್ ಲೋಪದೋಷ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದಾಗ 3000 ಡ್ರೈವರ್ಸ್ ಏನಿದ್ದಾರೆ ಅವರನ್ನ ನೇಮಕಾತಿ ಮಾಡುವಂತ ಸಮಯದಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಡ್ರೈವರ್ ಗಳನ್ನ ನೇಮಕ ಮಾಡ್ಕೊಳ್ಳುವಾಗ ಕಠಿಣ ಡ್ರೈವಿಂಗ್ ಟೆಸ್ಟ್ ಗಳನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಥವಾ ಅವರಿಗೆ ಎಷ್ಟು ತಿಂಗಳ ಅಂದ್ರೆ ಅನುಭವ ಇದೆ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಈ ಒಂದು ಇವಿ ಬಸ್ಗಳ ಡ್ರೈವರ್ ಅನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು, 2 ವರ್ಷ ಅನುಭವ ಇದ್ರೆ ಸಾಕು, ಅವ್ರನ್ನ ನೇರವಾಗಿ ಬಸ್ ಡ್ರೈವಿಂಗ್ ಗೆ ಕಳಿಸಲಾಗುತ್ತೆ. ಅಂದ್ರೆ ಯಾವುದೇ ತರದ ಕಠಿಣ ಅಭ್ಯಾಸವನ್ನ ಮಾಡಿಸಲಾಗಲ್ಲ. ಅಂದ್ರೆ 15 ತಿಂಗಳ ಅಲ್ಪಾವಧಿ ಒಂದು ಅಭ್ಯಾಸವನ್ನ ಮಾಡಿಸಿ ಅವ್ರನ್ನ ನೇರವಾಗಿ ಡ್ರೈವಿಂಗ್ ಗೆ ಕಳಿಸಲಾಗುತ್ತೆ. ಈ ಒಂದು ವಿಚಾರ ಆಗಿರ್ಬೋದು. ಹಾಗೆ ಅವ್ರನ್ನ ಹೆಲ್ತ್ ಸರ್ಟಿಫಿಕೇಟ್ ಕೇಳದೆ ಇರೋದು, ಅವರಿಗೆ ಬಿಪಿ ಇದೆಯಾ, ಶುಗರ್ ಇದೆಯಾ, ಅವರ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನ ಗಮನ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಸಾಕಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇರೋ ಕಾರಣಕ್ಕಾಗಿ ಇವಿ ಬಸ್ಗಳನ್ನ ಬ್ರೇಕ್ ಹಾಕೋದ್ರಲ್ಲೂ ಕೂಡ ಡ್ರೈವರ್ಗಳು ಸವಾಲುಗಳನ್ನ ಅನುಭವಿಸ್ತಾ ಇರುವಂತದ್ದು. ಹೀಗಾಗಿ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇವಿ ಬಸ್ಗಳಿಂದ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಹೊರ ಬರ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.